ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗು ವ್ಲಾಗ್ಸ್. ಇವತ್ತು ನಾನು ಶ್ರೀರಾಮನವಮಿ ಭಾನುವಾರದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟು ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾನಿಲ್ಲಿ ಫಸ್ಟು ಬೇಗ ಬೆಳಗ್ಗೆ ಎದ್ದು ಊರಿಗೆ ಹೋಗಬೇಕಾಗಿತ್ತು. ಊರಲ್ಲೂ ದೇವಸ್ಥಾನಕ್ಕೆ ಪೂಜೆಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ, ಮನೇಲೂ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ಲ, ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಫಸ್ಟು ಎದ್ದು ಎಲ್ಲ ಕೆಲಸ ಎಲ್ಲ ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ದೋಸೆಗೆ ಅಂತ ಅಂದ್ಬಿಟ್ಟು ದೋಸೆ ಇಟ್ಟಿತ್ತು. ದೋಸೆಗೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೆ. ನೋಡಿ, ಬೀಟ್ರೋಟು ನಾನು ತುರಿದ್ಬಿಟ್ಟು ಮಾಡ್ತಿಲ್ಲ, ನೋಡಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಈ ಥರ ಮಾಡ್ತೀನಿ. ಈ ಥರ ಪಲ್ಯ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಪಲ್ಯನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಪಲ್ಯ ಮಾಡಿ ಈ ಕಡೆ ಪಲ್ಯ ರೆಡಿ ಮಾಡಿ ಇಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಕಡೆ ನೋಡಿ, ಹೆಸರುಬೇಳೆ ಮತ್ತು ಬೆಲ್ಲ, ಹುಣಸೆಹಣ್ಣು ಎಲ್ಲ ನೆನೆಸಿಟ್ಟಿದ್ದೀನಿ. ಪಾನಕ, ಹೆಸರುಬೇಳೆ, ಕೋಸಂಬರಿ ಮಾಡೋಕ್ಕೆ. ಈ ಕಡೆ ನನ್ನ ಮಗ ಸೌತೆಕಾಯಿ ಮತ್ತು ಕರ್ಬೂಜದ ಹಣ್ಣು ಎಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ದಾನೆ. ಅವನು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ನೋಡಿ, ಇಲ್ಲಿ ನಾನು ನಮ್ಮ ಮನೇಲಿ ರಾಮನ ಫೋಟೋ ಏನಿಲ್ಲ, ಇದೇ ಫೋಟೋ ಇದ್ದಿದ್ದು, ಚಿಕ್ಕದಿತ್ತು ರಾಮನ ಫೋಟೋ. ಅದಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆಲ್ಲ ಗಂಧ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡೆ. ಅಷ್ಟರಲ್ಲಿ ಬೆಲ್ಲ ಕೂಡ ಎಲ್ಲ ನೆನ್ಕೊಂಡಿತ್ತು, ಬೆಲ್ಲ ಎಲ್ಲ ಕರಗಿತ್ತು, ಮತ್ತು ಹೆಸರುಬೇಳೆ ಎಲ್ಲ ನೆನೆಸಿಟ್ಟಿದ್ದು, ಮತ್ತೆಲ್ಲ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಎಲ್ಲ ಅಂದರೆ ನನಗೆ ಮನೇಲಿ ಎಲ್ಲರೂ ಕೂಡ ಹಬ್ಬ ದೇವ್ರುಗಳಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಅದೊಂದು ತುಂಬ ಖುಷಿ. ನೋಡಿ, ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಣ್ಣೆಲ್ಲ ಕಟ್ ಮಾಡಿ ಇಟ್ಟಿದ್ರು, ರುಬ್ಬಿಟ್ಟು ಪಾನಕ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ರುಬ್ಬಿಟ್ಟು ಹಾಕ್ತೆ. ಅದರೊಳಗಡೆ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳು ಬಾಯಿ ಸಿಕ್ಕಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಬಿಟ್ಟು ಹಾಕಿದೆ. ರೆಡಿ ಆಯಿತು ಪಾನಕ ರೆಡಿ ಮಾಡಿಬಿಟ್ಟು ಮತ್ತು ಹೆಸರುಬೇಳೆ ಕೂಡ ನೆನ್ಕೊಂಡಿದ್ದು. ಹೆಸರುಬೇಳೆ ನೆನೆಸಿರೋದನ್ನ ನೀರು ತೆಗೆದುಬಿಟ್ಟು ಸೋಸಿ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಎಲ್ಲ ಒಗ್ಗರಣೆ ಕೊಟ್ಟು ಎಲ್ಲ ಹಾಕಿ ಕೋಸಂಬರಿನೂ ಕೂಡ ರೆಡಿ ಮಾಡಿದೆ. ಕೋಸಂಬರಿ ರೆಡಿ ಆಯಿತು. ಈಗ ಮಜ್ಜಿಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಂಡು ಸ್ವಲ್ಪ ಅದರೊಳಗೆ ಮೊಸರು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಮಜ್ಜಿಗೆ ಕೂಡ ಮಾಡ್ಕೊಂಡು ನೀರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರು ಸೇರಿಸ್ಕೊಂಡು ಮಜ್ಜಿಗೆ ತೆಳು ಇದ್ರೇ ಚೆಂದ. ಸ್ವಲ್ಪ ಒಗ್ಗರಣೆ ಮಜ್ಜಿಗೆಗೂ ಕೂಡ ಒಗ್ಗರಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನೋಡಿ ರೆಡಿ ಆಯಿತು. ಹೆಸರುಬೇಳೆ ಪಾನಕ ಮತ್ತು ಮಜ್ಜಿಗೆ ಎಲ್ಲ ರೆಡಿ ಆಯಿತು. ನೈವೇದ್ಯಕ್ಕೆ ಎಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಬಂದಿದೆ. ಈಗ ಎಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ ಪೂಜೆಗೆ. ಅಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆಯಿತು. ಎಲ್ಲ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಆಯಿತು. ಆದರೂ ಲೇಟೇ ಆಗೋಯ್ತು, 10 ಗಂಟೆ ಆಗೋಯ್ತು. ಪೂಜೆ ಎಲ್ಲ ಮಾಡಿ ಪೂಜೆ ಮುಗಿಸ್ಕೊಂಡು ಮನೆಯಲ್ಲಿ ಹೊರಡೋಣ ಅಂದ್ಬಿಟ್ಟು ಹೊರಡ್ತಿದ್ದೋ. ಮನೆಯಲ್ಲೂ ಎಲ್ಲರೂ ಕೂಡ ಎಲ್ಲರೂ ಮಕ್ಕಳು ಯಜಮಾನ್ರು ಎಲ್ಲ ದೇವ್ರಿಗೆ ಪೂಜೆ ಮಾಡಿ ಕೈ ಮುಗಿದ್ರು. ಮತ್ತು ಪ್ರಸಾದ ಒಂದೊಂದು ಲೋಟ ಮಜ್ಜಿಗೆ ಪಾನಕ ಕುಡ್ಕೊಳ್ಳಿ ಅಂತ ಹೇಳಿದೆ. ಎಲ್ಲರೂ ಅವರು ಕೂಡ ಒಂದೊಂದು ಲೋಟ ಮಜ್ಜಿಗೆ ಪಾನಕ ಎಲ್ಲ ಕುಡಿದ್ರು. ಟಿಫನ್ ಯಾರೂ ಮಾಡಲಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದು ಮಾಡೋಣ ಅಂದ್ಬಿಟ್ಟು ಹೊರಟು. ಅಲ್ಲಿ ದೇವಸ್ಥಾನದಲ್ಲೂ ಕೂಡ ಕೆಲಸ ಇರುತ್ತಲ್ವ, ಅಲ್ಲೂ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಬರೋಣ ಫಸ್ಟು ಬೇಡ ಅಂತ. ಯಾಕೆಂದರೆ ಇಲ್ಲಿ ಪ್ರಸಾದ ಮಜ್ಜಿಗೆ ಪಾನಕ ಕುಡಿದಿದ್ರಲ್ಲ, ಸಾಕು ಟಿಫನ್ ಬೇಡ ಅಂದ್ಬಿಟ್ಟು ಹೊಂಟರು. ನಾನು ಪಲ್ಯ ಎಲ್ಲ ಮಾಡಿಟ್ಟಿದ್ದೆ, ಬಂದು ತಿನ್ನೋಣ ಅಂದ್ಬಿಟ್ಟು ಹೊರಟು. ಹೋಗೋ ಅಷ್ಟರಲ್ಲಿ ಹಂಗೆ 10 ಗಂಟೆ ಆಯಿತು. ಎಲ್ಲೋದ್ರೂ ಎಲ್ಲ ನೋಡಿ, ಆಂಜನೇಯನ ದೇವಸ್ಥಾನದ ಹತ್ರ ಎಲ್ಲ ಕಡೆಯೂ ಕೂಡ ಪೆಂಡಲ್ ಹಾಕ್ಕೊಂಡು ರಾಮನವಮಿ ಮಾಡ್ತಾಯಿದ್ರು. ಮತ್ತು ಆಟೋ ಸ್ಟ್ಯಾಂಡ್ಗಳ ಹತ್ರ ಎಲ್ಲ ಮಾಡ್ತಾಯಿದ್ರು. ಊರಲ್ಲಿ ಅಲ್ಲೂ ನಮ್ಮ ದೇವಸ್ಥಾನ ಇದೆ, ಸ್ವಾಮಿ ದೇವಸ್ಥಾನ. ಅಲ್ಲಿ ಹೆಸರುಬೇಳೆ ಪಾನಕ ಎಲ್ಲ ಮಾಡಿ ಪೂಜೆ ಮಾಡಿ ಎಲ್ಲ ಅಂತಾರೆ. ನೋಡಿ, ಬಂದೋ ಊರಿಗೆ ಮನೆಗೆ. ಇಲ್ಲಿ ನಮ್ಮ ನಾದಿನಿಯರ ಮನೆಗೆ ಬಂದೋ. ನಮ್ಮ ಯಜಮಾನ್ರು ಅವ್ರ ಅಕ್ಕರ ಮನೆ ಹತ್ರ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದ್ರು. ಎಲ್ಲ ಊರವರೆಲ್ಲ ಸೇರಿ ಮಾಡೋದು. ಊರಲ್ಲಿ ಹಳ್ಳಿಯಲ್ಲಿ ಕೆಲಸ ಇರುತ್ತಲ್ವ, ಜನಗಳು ಎಲ್ಲರೂ ದನ ಕರುಗಳು ಕಟ್ಟೋದು ಅವೆಲ್ಲ ಯಾರೂ ಇನ್ನೂ ಬಂದಿರಲಿಲ್ಲ. ನಾವೇ ಬೇಗ ಹೋಗಿದ್ವಲ್ಲ, ಅದಕ್ಕೆ ನಾವೇ ಎಲ್ಲ
ಕಟ್ ಮಾಡಿ ಎಲ್ಲ ಮಾಡೋಣ ಅಂದ್ಬಿಟ್ಟು ನಾವೇ ಎಲ್ಲ ಮಾಡ್ತಾಯಿದ್ದೋ. ಇಲ್ಲೂ ಕೂಡ ಸೇಮ್ ಹೆಸರುಬೇಳೆ ಪಾನಕ ಎಲ್ಲ ಮನೇಲಿ ಹೆಂಗೆ ಮಾಡಿದ್ನೋ ಹಂಗೆ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೋ ಎಲ್ಲರೂ ಸೇರ್ಕೊಂಡು. ಅವರು ದನ ಕರ ಎಲ್ಲ ಇರುತ್ತಲ್ವ, ಎಲ್ಲ ಅವರು ಹುಲ್ಲು ಅವಕ್ಕೆ ನೀರು ಎಲ್ಲ ನೋಡಬೇಕಲ್ವ, ಬೇಸಿಗೆ ಟೈಮಲ್ವ ನೋಡ್ತಿದ್ದೋ. ಅವರೆಲ್ಲ ಬರೋ ಅಷ್ಟರಲ್ಲಿ ನಾವೇ ಎಲ್ಲ ರೆಡಿ ಮಾಡಿ ಇಟ್ಟು ಎಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಇವರು ನಮ್ಮ ಅಕ್ಕನೂ ಅವರು ಎಲ್ಲ ಹೊರಗಡೆ ಹೋಗಿದ್ರು, ಅವರು ಕೂಡ ಬಂದರು ಅಷ್ಟರಲ್ಲಿ. ರೆಡಿ ಆಯಿತು, ನಾನೆಲ್ಲ ಮಾಡಿ ಎಲ್ಲ ಒಗ್ಗರಣೆ ಹಾಕಿದೆ, ಎಲ್ಲ ರೆಡಿ ಆಯಿತು. ಅಂದರೆ ನಮ್ಮದು ಊರು ಚಿಕ್ಕೂರು, ಇಲ್ಲಿ ದೊಡ್ಡೂರಲ್ಲ, ಒಂದು 15-20 ಮನೆ ಇರೋಂಥ ಊರು ಅಷ್ಟೇ. ಇಲ್ಲಿ ಬಂದು ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಐನೂರು ಕೂಡ ಇನ್ನೂ ಬಂದಿರಲಿಲ್ಲ. ಅವ್ರು ಬರೋ ಅಷ್ಟರಲ್ಲೆಲ್ಲ ಇವರು ಎಲ್ಲ ಕಟ್ಟಿ ಮಾಡ್ತಾಯಿದ್ರು. ಅವರು ಅಷ್ಟರಲ್ಲಿ ಬಂದರು, ಎಲ್ಲರೂ ಸೇರ್ಕೊಂಡು ಊರವರು ತೋರಣ ಎಲ್ಲ ಕಟ್ಟಿ ಬಾಳೆಕಂದೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಅವರು ಐನೂರು ಪಕ್ಕದೂರವರು, ಅವ್ರ ಊರಲ್ಲೂ ಆಂಜನೇಯನ ದೇವಸ್ಥಾನ ಐತೆ, ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬರೋ ವರ್ಷದಲ್ಲಿ ಲೇಟೇ ಆಯಿತು. ಇಲ್ಲಿ ಸ್ವಾಮಿ ಸೇನೇಶ್ವರ ಸ್ವಾಮಿ ದೇವಸ್ಥಾನ. ನಾವು ಕೂಡ ಅಷ್ಟೊತ್ತಿಗೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ನಾವು ಮಾಡಿ ನೀರೆಲ್ಲ ಹಾಕಿ ಬಾಗಿಲಿಗೆ ರಂಗೋಲಿ ಹಾಕಿ ಎಲ್ಲ ಹಾಕ್ತಿದ್ದೋ. ನೋಡಿ, ನಾನು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ತೆ ಬಾಗಿಲಲ್ಲಿ. ಅದು ಚಿಕ್ಕದು ರಂಗೋಲಿ ಅಂದ್ಬಿಟ್ಟು ಮತ್ತು ನಮ್ಮ ಅಕ್ಕ ಬಂದರು, ಅವರು ಇಷ್ಟು ಚಿಕ್ಕದು ರಂಗೋಲಿ ಹಾಕಿದ್ದೀಯಾ ಅಂತ ಅಂದ್ಬಿಟ್ಟು ನೋಡಿ ಅವರು ಇನ್ನೊಂದ್ಸತಿ ದೊಡ್ಡದು ಹಾಕೋಣ ಅಂದ್ಬಿಟ್ಟು ಹಾಕಿದ್ರು. ನೋಡಿ, ಅವರು ಎಳೆ ರಂಗೋಲಿ ಹಾಕ್ತಾರೆ. ನಮ್ಗೆ ಈ ಥರ ಎಲ್ಲ ಹಾಕೋಕ್ಕೆ ಬರೋದಿಲ್ಲ, ದೊಡ್ಡದು ಎಳೆ ರಂಗೋಲಿ. ನೋಡಿ, ತುಂಬ ಚೆನ್ನಾಗಿ ಆಗ್ತಾ ಇದ್ದಾರೆ. ನನ್ನ ಮಗಳು ಅತ್ತೆ ನೋಡಿ ಚೆನ್ನಾಗಿ ಆಗ್ತಿದ್ದಾರೆ ಅಂದ್ಬಿಟ್ಟು ಅದಕ್ಕೆ ವೀಡಿಯೋ ಮಾಡ್ತೀನಿ ಇರೋ ಅತ್ತೆ ಯಾರು ರಂಗೋಲಿ ಹಾಕೋದು ಅಂದ್ಬಿಟ್ಟು ಅದನ್ನು ನೋಡ್ತಾ ಮಾಡ್ತಾಯಿದ್ಲು. ಅದು ಎಳ್ಳೆಳೆ ಬರುತ್ತಲ್ವ, ಆ ಥರ ನಮಗೆ ಬರೋದಿಲ್ಲ ಬಿಡೋಕ್ಕೆ. ಎಳ್ಳೆಳೆಲಿ ಎಳಿತಾರಲ್ಲ ಎಳೆ ರಂಗೋಲಿ. ಎಲ್ಲ ರೆಡಿ ಆಯಿತು. ಅಷ್ಟರಲ್ಲಿ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು ಐನೋರು. ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಹೆಸರುಬೇಳೆ ಪಾನಕ ಎಲ್ಲ ಹಂಚ್ತಾ ಇದ್ದಾರೆ. ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆಗೆ 3:30 ಆಗೋಗಿತ್ತು, ಟೈಮೇ ಆಗೋಗಿತ್ತು. ಬೆಳಗ್ಗೆ ಟಿಫನು ಬೇರೆ ತಿಂದಿರಲಿಲ್ಲ ಮಕ್ಕಳು. ನಾನೇ ಸ್ವಲ್ಪ ಅಲ್ಲಿ ನಮ್ಮ ಅಕ್ಕ ಅನ್ನ ಸಾಂಬಾರು ಮಾಡಿದರು, ಅದು ಬೇಡ ನಾನು ತಿನ್ನಲ್ಲ ಅಂದ್ಬಿಟ್ಟು ಮಕ್ಕಳು ತಿಂದೇ ಹೋದ್ರು ಅನ್ನ ಸಾಂಬಾರು. ಮನೇಲಿ ದೋಸೆ ಮಾಡಿದ್ನಲ್ಲ, ದೋಸೆನೇ ತಿಂತೀನಿ ಅಂತ ತಿಂದೇ ಹೋದರು. ಬಂದರು ಮನೆಗೆ ಬಂದು ಹೊಟ್ಟಸ್ಕೊಂಡಿದ್ರಲ್ವ, ಸ್ವಲ್ಪ ಮನೇಲೂ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಪಾನಕ ಇತ್ತಲ್ಲ ಕುಡಿದ್ಕೊಂಡು ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಕುಂತಿದ್ದು. ಅವರೇನೇ ಏನೇನು ಬೇಕೋ ನಾವೇ ಮಾಡ್ಕೊತೀವಿ ಅಂದ್ಬಿಟ್ಟು ಅವರೇ ಮಾಡ್ಕೊಳಕ್ಕೆ ಹೊಂಟವ್ರೆ. ನಾನು ಸ್ವಲ್ಪ ಸಾಕಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಮಲ್ಕೊತೀನಿ ಅಂದ್ಬಿಟ್ಟು ಅಂದೆ. ಅವ್ರು ಅದಕ್ಕೆ ನಾವು ಮಾಡ್ಕೊತೀವಿ ದೋಸೆನ ನಾವೇನೇ ಅಂತ ಅಂದರು. ನೋಡಿ, ಬೆಳಿಗ್ಗೆ ದೋಸೆ ಇತ್ತು ರುಬ್ಬಿಟ್ಟಿದ್ನಲ್ಲ, ದೋಸೆ ಇತ್ತು ಪಲ್ಯ ಮಾಡಿದ್ನಲ್ವ, ಅವರೇ ಮಾಡ್ಕೊತೀವಿ ಅಂದ್ಬಿಟ್ಟು ಮಾಡ್ಕೊತವ್ರೆ. ಇವಳು ಮಗಳು ದೋಸೆ ಮಾಡ್ಕೊತೀನಿ ಅಂತ, ಇವನ ಮಗ ಅವನು ಈರುಳ್ಳಿ ದೋಸೆ ಮಾಡ್ಕೊತೀನಿ ಅಂದ್ಬಿಟ್ಟು ಅವನು ಈರುಳ್ಳಿ ಹಚ್ಕೊಂಡು ಈರುಳ್ಳಿ ಇದು ಮಾಡ್ಕೊತವನೆ. ನೋಡಿ, ಅವಳು ಈರುಳ್ಳಿ ದೋಸೆ ಹಾಕ್ಳಕ್ಕೆ ರೆಡಿ ಮಾಡ್ಕೊತವಳೆ. ದೋಸೆ ಹೇಳಲ್ಲ ಅಂದ್ಬಿಟ್ಟು ಈರುಳ್ಳಿ ಉಜ್ಜಿಬಿಟ್ಟು ನೋಡಿ ದೋಸೆ ಹಾಕೋತಾ ಇದ್ದಾಳೆ. ಚೆನ್ನಾಗಿ ಮಾಡ್ತಾಳೆ ಅಡುಗೆ ಎಲ್ಲ, ಸ್ವಲ್ಪ ಎಲ್ಲ ಮಾಡ್ತಾಳೆ. ನಾನು ಮಾಡೋದು ನೋಡ್ತಾಳಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲ್ತವಳೆ, ಮಾಡ್ತಾಳೆ. ಅಂದರೆ ಅಡುಗೆ ಎಲ್ಲ ಮಾಡೋಕ್ಕೆ ಬರೋದಿಲ್ಲ, ಕೆಲವು ಮಾಡ್ತಾಳೆ. ಅಲ್ಲ, ಇವರೇನೋ ಎಲ್ಲ ಮಾಡ್ಕೊತಾರೆ, ಆದ್ರೂ ಇವರೆಲ್ಲ ಮಾಡಾದಮೇಲೆ ನಾವು ಕ್ಲೀನ್ ಮಾಡೋದಿರುತ್ತಲ್ಲ ಅಡುಗೆ ಮನೇನ, ಅದು ಇರೋದು ನಮಗೆ. ಮಾಡೋದೇನೋ ಮಾಡ್ಕೊತಾರೆ, ಮಾಡ್ಕೊಳ್ಳೋದು ಖುಷಿ. ನೋಡಿ, ಅವ್ರವ್ರಿಗೆ ಏನು ಬೇಕೋ ಅವ್ರು ಮಾಡ್ಕೊಂಡು ತಿನ್ಕೋತಾ ಇದ್ದಾರೆ. ಅವಳು ದೋಸೆ ಪ್ಲೈನ್ ದೋಸೆ ಮಾಡ್ಕೊಂಡು ಪಲ್ಯದಲ್ಲಿ ತಿಂತಾವಳೆ. ಅವನು ಈರುಳ್ಳಿ ಹಚ್ಕೊಂಡು ನೋಡಿ ಈರುಳ್ಳಿ ದೋಸೆ ಮಾಡ್ಕೊತೀನಿ ಅಂತ ಅವನು ಈರುಳ್ಳಿ ದೋಸೆ ಮಾಡ್ಕೊತಾ ಇದ್ದಾನೆ. ಎಲ್ಲ ಮಾಡ್ಕೊಂಡು ಎಲ್ಲ ಹೆಂಗೆ ಮಾಡಿಟ್ಟಿದ್ದಾರೆ ಅಂದರೆ ಅಡುಗೆ ಮನೇನ, ನಾನು ಆಮೇಲೆ ನಿದ್ದೆ ಮಾಡಿ ಸ್ವಲ್ಪ ಎದ್ದರೆ ನೋಡಿ ಅದನ್ನು ಕ್ಲೀನ್ ಮಾಡೋದೇ ನನಗಿರೋದು ಈಗ. ಸಾಕಾಗೋಯ್ತು. ಓಕೆ ಫ್ರೆಂಡ್, ಇದು ಭಾನುವಾರದ ವ್ಲಾಗ್ ಆಗಿತ್ತು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.